ಸ್ನೇಹಿತರೆ, ಒಮ್ಮೆ ಊಹಿಸಿಕೊಳ್ಳಿ, ನಾನು ನಿಮ್ಮೊಂದಿಗೆ ಹೀಗೆ ಹೇಳಿದರೆ, ಭಾರತ ತನ್ನ ಮರುಭೂಮಿಯ ಮಧ್ಯದಲ್ಲಿ ಒಂದು ಅದ್ಭುತ ರೇಖೆಯನ್ನು ಚಿತ್ರಿಸಿದೆ. ಅದನ್ನು ನೋಡಿ ಪ್ರಪಂಚವೇ ಆಶ್ಚರ್ಯಪಡುತ್ತಿದೆ. ಅಂದರೆ ನೀವು ನಂಬುತ್ತೀರಾ? ಇದು ಸಾಮಾನ್ಯ ರೇಖೆಯಲ್ಲ. ಥಾರ್ ಮರುಭೂಮಿಯ ಬರಿದಾದ ಮರಳಿನಲ್ಲಿ ಜೀವನದ ಹೊಸ ನದಿ ಹರಿಯುತ್ತಿದೆ. ಒಂದು ಕಾಲದಲ್ಲಿ ಅಲ್ಲಿ ಬಿಸಿಲ ಮರಳು, ಸುಡುಗಾಳಿ ಮಾತ್ರ ಇದ್ದವು. ಈಗ ದೂರದವರೆಗೆ ಹಸಿರಿನ ಹೊಸ ಕತೆ ಬರೆಯಲಾಗುತ್ತಿದೆ. ಉಪಗ್ರಹ ಚಿತ್ರಗಳಲ್ಲಿ ಈ ದೃಶ್ಯ ಏನೋ ಅದ್ಭುತದಂತೆ ಕಾಣುತ್ತದೆ. ರಾಜಸ್ಥಾನದ ಹೃದಯದಲ್ಲಿ ಉದ್ದವಾದ ಮಿನುಗುವ ರೇಖೆಯನ್ನು ಚಿತ್ರಿಸಲಾಗಿದೆ. ಇದನ್ನು ನೋಡಿ ವಿದೇಶಿ ವಿಜ್ಞಾನಿಗಳು ಕೂಡ ಆಶ್ಚರ್ಯಪಡುತ್ತಿದ್ದಾರೆ. ಸ್ನೇಹಿತರೆ, ಇದು ಥಾರ್ ವಾಟರ್ ರಿವೈವಲ್ ಮಿಷನ್ನ ಕತೆ. ಇದನ್ನು ಈಗ ಮಾನವ ನಿರ್ಮಿತ ನದಿ ಎಂದು ಕರೆಯುತ್ತಿದ್ದಾರೆ. ಪ್ರಪಂಚವೇ ನೀರಿನ ಕೊರತೆಯೊಂದಿಗೆ ಹೋರಾಡುತ್ತಿರುವಾಗ ಭಾರತ ಮರುಭೂಮಿಯಲ್ಲಿ ನೀರನ್ನು ಹರಿಯುವಂತೆ ಮಾಡಿ ತೋರಿಸಿದೆ. ಇಚ್ಛಾಶಕ್ತಿ ಬಲವಾಗಿದ್ದರೆ ಪ್ರಕೃತಿಯ ಮಿತಿಗಳು ಕೂಡ ಬಾಗುತ್ತವೆ. ಆದರೆ ಪ್ರಶ್ನೆ ಏನೆಂದರೆ, ಇಷ್ಟು ನೀರು ಎಲ್ಲಿಂದ ಬಂತು? ಏಕೆ ಭಾರತ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮರಳಿನ ಮಧ್ಯೆ ನೀರಿನ ಹರಿವನ್ನು ಸೃಷ್ಟಿಸುತ್ತಿದೆ? ಆದರೆ ನಾವು ಈ ರಹಸ್ಯಮಯ ಮಿಷನ್ನ ಆಳಕ್ಕೆ ಹೋಗುವ ಮುನ್ನ, ಭಾರತದ ಈ ಅದ್ಭುತ ನಿರ್ಧಾರ ನಿಮ್ಮಲ್ಲಿ ಹೆಮ್ಮೆಯನ್ನು ತುಂಬಿದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಜೈ ಹಿಂದ್ ಬರೆಯಿರಿ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಕೇವಲ ಇಂಜಿನಿಯರಿಂಗ್ ಅದ್ಭುತವಲ್ಲ, ದೂರದೃಷ್ಟಿಯ ಮಾದರಿ. ಥಾರ್ ಮರುಭೂಮಿ ಒಂದು ಕಾಲದಲ್ಲಿ ಭಾರತದ ನೀರುರಹಿತ ಭೂಮಿ ಎಂದು ಕರೆಯಲಾಗುತ್ತಿತ್ತು. ಈಗ ಅಲ್ಲಿಯೇ 900 ಕಿಲೋಮೀಟರ್ಗಳ ಉದ್ದದ ಭೂಗತ ಜಲರೇಖೆಯನ್ನು ನಿರ್ಮಿಸುತ್ತಿದ್ದಾರೆ. ಇದು ನೈಸರ್ಗಿಕ ನದಿಯಲ್ಲ, ಕೃತಕ ಜಲಮಾರ್ಗ. ದೇಶದ ಪಶ್ಚಿಮ ಭಾಗದಲ್ಲಿ ಹಸಿರಿನ ಹೊಸ ಇತಿಹಾಸವನ್ನು ಬರೆಯಲಾಗುತ್ತಿದೆ. ಈ ಪ್ರಾಜೆಕ್ಟ್ನ ಹಿಂದಿನ ಉದ್ದೇಶ ಸ್ಪಷ್ಟ. ರಾಜಸ್ಥಾನ, ಗುಜರಾತ್, ಹರಿಯಾಣ ರಾಷ್ಟ್ರಗಳ ಒಣಗಿದ ಪ್ರದೇಶಗಳಿಗೆ ನೀರು ತಲುಪಿಸುವುದು, ಕೃಷಿಯನ್ನು ಮತ್ತೆ ಜೀವಂತಗೊಳಿಸುವುದು, ಜನರು ವಲಸೆ ಹೋಗದಂತೆ ತಡೆಯುವುದು. ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ರಾಜಸ್ಥಾನ, ಗುಜರಾತ್ ಮತ್ತು ಹರಿಯಾಣ ರಾಷ್ಟ್ರಗಳಲ್ಲಿನ ಮರುಭೂಮಿ ಪ್ರದೇಶಗಳಲ್ಲಿ ನೀರನ್ನು ಒದಗಿಸುವುದು, ಹಾಗೆಯೇ ಕೃಷಿಯನ್ನು ಮತ್ತೆ ಜೀವಂತಗೊಳಿಸುವುದು, ಅಲ್ಲಿನ ಜನರನ್ನು ವಲಸೆ ಹೋಗದಂತೆ ತಡೆಯುವುದು. ಈ ಪ್ರಾಜೆಕ್ಟ್ನ ಮುಖ್ಯ ಹೃದಯ ಇಂದಿರಾ ಗಾಂಧಿ ಕಾಲುವೆ ವಿಸ್ತರಣೆ ಮತ್ತು ಅದಕ್ಕೆ ಸಂಬಂಧಿಸಿದ ಹೊಸ ಡೆಸರ್ಟ್ ವಾಟರ್ ಪೈಪ್ಲೈನ್ ನೆಟ್ವರ್ಕ್. ಇದರಲ್ಲಿ ಅತ್ಯಾಧುನಿಕ ಪಂಪಿಂಗ್ ಸ್ಟೇಷನ್ಗಳು, ಭೂಗತ ನೀರಿನ ಸಂಗ್ರಹಗಳು, ಸೋಲಾರ್ ಪವರ್ ಆಧಾರಿತ ಟ್ರೀಟ್ಮೆಂಟ್ ಯೂನಿಟ್ಗಳು ಇವೆ. ನೀವು ಇದನ್ನು ಭಾರತದ ಮರುಭೂಮಿಯಲ್ಲಿ ನದಿಯನ್ನು ಹರಿಯುವಂತೆ ಮಾಡುವ ಕನಸು ಎಂದು ಹೇಳಬಹುದು. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಆರಂಭ ಒಂದು ಕನಸಿನೊಂದಿಗೆ ಪ್ರಾರಂಭವಾಯಿತು. ಮರುಭೂಮಿಯನ್ನು ಕೃಷಿ ಭೂಮಿಯಾಗಿ ಬದಲಾಯಿಸಬೇಕೆಂಬ ಕನಸು. ಆ ಕನಸನ್ನು ಭಾರತೀಯ ವಿಜ್ಞಾನಿಗಳು, ನೀರಿನ ಇಂಜಿನಿಯರ್ಗಳು ನೋಡಿದರು. ಅವರು ಹೇಳಿದರು, ನೈಲ್ ನದಿ ಈಜಿಪ್ಟ್ ದೇಶಕ್ಕೆ ಜೀವನ ನೀಡಬಲ್ಲದಿದ್ದರೆ ಇಂದಿರಾ ಗಾಂಧಿ ವಾಟರ್ ಕೆನಾಲ್ ರಾಜಸ್ಥಾನವನ್ನು ಹಸಿರು ಮಾಡಲು ಏಕೆ ಸಾಧ್ಯವಿಲ್ಲ ಎಂದು. ಈ ಆಲೋಚನೆಯೊಂದಿಗೆ ಭಾರತ ಸರ್ಕಾರ ಒಂದು ಅಂತಹ ನೀರಿನ ಪ್ರಾಜೆಕ್ಟ್ನು ಸಿದ್ಧಪಡಿಸಿತು. ಅದನ್ನು ಪ್ರಪಂಚದಲ್ಲಿ ಮತ್ತೆಲ್ಲೂ ನೋಡಲು ಸಾಧ್ಯವಿಲ್ಲ. ಈ ಪ್ರಾಜೆಕ್ಟ್ ಅಡಿಯಲ್ಲಿ ಪಂಜಾಬ್, ಹರಿಯಾಣ ಸರಿಹದ್ದು ಪ್ರದೇಶಗಳಿಂದ ನೀರನ್ನು ಸಂಗ್ರಹಿಸಿ ಭೂಗತ ಪೈಪ್ಲೈನ್ಗಳ ಮೂಲಕ ಥಾರ್ ಮರುಭೂಮಿಯವರೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಈ ಸಿಸ್ಟಂನ ವಿಶೇಷತೆ ಏನೆಂದರೆ ಇದರಲ್ಲಿ ಯಾವುದೇ ನದಿಯ ನೈಸರ್ಗಿಕ ಹರಿವನ್ನು ಬದಲಾಯಿಸಿಲ್ಲ. ಇದು ಸಂಪೂರ್ಣವಾಗಿ ಮಾನವ ನಿರ್ಮಿತ ನೀರಿನ ಮರುಪ್ರಕ್ರಿಯೆ ಸಿಸ್ಟಂನ ಮೇಲೆ ಆಧಾರಿತವಾಗಿದೆ. ಆಲೋಚಿಸಿ, ಒಂದು ಕಾಲದಲ್ಲಿ ಮನುಷ್ಯರು ಒಂದು ಬಕೆಟ್ ನೀರಿಗಾಗಿ ಹಲವು ಕಿಲೋಮೀಟರ್ಗಳು ನಡೆಯಬೇಕಿತ್ತು. ಆದರೆ ಈಗ ಪ್ರತಿ ಹೊಲಕ್ಕೂ ಒಂದು ಪೈಪ್ ಮೂಲಕ ನೀರು ತಲುಪುತ್ತಿದೆ. ಗ್ರಾಮಗಳಲ್ಲಿ ಮತ್ತೆ ಕುಂಟೆಗಳು ತುಂಬುತ್ತಿವೆ. ಕೆರೆಗಳಲ್ಲಿ ಮೀನುಗಳು ಕಾಣುತ್ತಿವೆ. ಮರಳಿನ ಮೇಲೆ ಹಸಿರು ಮೃದುವಾದ ಹುಲ್ಲಿನ ಪದರ ಬೆಳೆಯುತ್ತಿದೆ. ಥಾರ್ ಅಂದರೆ ಎಲ್ಲೂ ಜೀವನವಿಲ್ಲದ ಸ್ಥಳ ಈಗ ಭಾರತದ ನೀರಿನ ನಿರ್ವಹಣೆಯಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ವಿದೇಶಿ ತಜ್ಞರು ಇದನ್ನು ಎಕಲಾಜಿಕಲ್ ರಿವರ್ಸ್ ಪ್ರಾಜೆಕ್ಟ್ ಎಂದು ಕರೆಯುತ್ತಿದ್ದಾರೆ. ಅಂದರೆ ಭೂಮಿಯ ಮೇಲೆ ಒಣಗಿದ ಭಾಗವನ್ನು ಮತ್ತೆ ಜೀವನ ಪಡೆಯುವಂತೆ ಮಾಡುವುದು. ಆದರೆ ಸ್ನೇಹಿತರೆ, ಇದು ಅಷ್ಟು ಸುಲಭವಲ್ಲ. ಈ ಪ್ರಾಜೆಕ್ಟ್ನ ಮೌಲ್ಯ ಸುಮಾರು $20 ಬಿಲಿಯನ್. ಇದನ್ನು ನಡೆಸಲು ಕೇವಲ ಇಂಜಿನಿಯರಿಂಗ್ ಮಾತ್ರವಲ್ಲದೆ ರಾಜಕೀಯ ಸಂಕಲ್ಪ ಕೂಡ ಬೇಕು. ದೇಶದ ಪ್ರಯೋಜನ ಬಂದರೆ ಬಜೆಟ್ ಅಲ್ಲ, ಸಂಕಲ್ಪ ಮುಖ್ಯ ಎಂಬುದನ್ನು ಭಾರತ ನಿರೂಪಿಸಿದೆ. ಈ ಪ್ರಾಜೆಕ್ಟ್ನಲ್ಲಿ ಮೇಕ್ ಇನ್ ಇಂಡಿಯಾ ಸ್ಪಷ್ಟವಾಗಿ ಕಾಣುತ್ತದೆ.
ಪಂಪ್ಗಳು, ಪೈಪ್ಗಳು, ಸೋಲಾರ್ ಸ್ಟೇಷನ್ಗಳು, ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಎಲ್ಲವೂ ಭಾರತದಲ್ಲಿ ತಯಾರಾಗಿವೆ. ಈ ಮಿಷನ್ ನಕುರಿ ಮಿಷನ್ ಎಂಬ ಸಂದೇಶವನ್ನು ನೀಡಿದೆ. ಮರುಭೂಮಿ ಈಗ ಕೇವಲ ಮರಳಲ್ಲ, ಭವಿಷ್ಯದ ಎನರ್ಜಿ ಮತ್ತು ಹಸಿರಿಗೆ ಕೇಂದ್ರವಾಗಿ ಬದಲಾಗುತ್ತಿದೆ. ಥಾರ್ ವಾಟರ್ ರಿವೈವಲ್ ಮಿಷನ್ ಇಂದು ಕೇವಲ ಒಂದು ಪ್ರಾಜೆಕ್ಟ್ ಅಲ್ಲ, ಒಂದು ಆಲೋಚನೆಯ ನಿಜರೂಪವಾಗಿ ಬದಲಾಗಿದೆ. ಆ ಆಲೋಚನೆಯೇ ಹೇಳಿತು, ಭಾರತ ಯಾವ ಭೂಭಾಗವನ್ನಾದರೂ ಬದಲಾಯಿಸಬಲ್ಲದು ಎಂದು. ಎಲ್ಲಿಯಾದರೂ ಇತರ ದೇಶಗಳು ನೀರಿನ ಸಂಕಟಕ್ಕೆ ಸೋಲುತ್ತವೆಯೋ, ಭಾರತ ಅಲ್ಲಿ ನೀರನ್ನು ಮರುಜೀವಿಸುವ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಇದೇ ಭಾರತದ ನಿಜವಾದ ಶಕ್ತಿ, ಆಲೋಚನೆಯಿಂದ ಜೀನಿಯಸ್ವರೆಗೆ. ಸ್ನೇಹಿತರೆ, ಈಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರುವ ಪ್ರಶ್ನೆಯ ಬಗ್ಗೆ ಮಾತನಾಡೋಣ. ಇಷ್ಟು ನೀರು ಎಲ್ಲಿಂದ ಬಂತು? ಥಾರ್ ಮರುಭೂಮಿಯ ಮಧ್ಯದಲ್ಲಿ ಭಾರತ ನೀರನ್ನು ಹರಿಯುವಂತೆ ಮಾಡಿದೆ. ಅಂದರೆ ಆ ನೀರು ಎಲ್ಲಿಂದ ಬಂತು? ಹೊಸ ನದಿ ಸಿಕ್ಕಿತೆ? ಅಥವಾ ಯಾವುದಾದರೂ ನೀರಿನ ಸಂಗ್ರಹ ಕಂಡುಹಿಡಿದರ? ಉತ್ತರ ಏನೆಂದರೆ, ಈ ಸಾರಿ ಭಾರತ ಪ್ರಕೃತಿಗಾಗಿ ಕಾಯಲಿಲ್ಲ, ಆದರೆ ಟೆಕ್ನಾಲಜಿಯನ್ನು ತೀಕ್ಷ್ಣಗೊಳಿಸಿ ತನ್ನದೇ ಆದ ನದಿಯನ್ನು ಸ್ವಂತವಾಗಿ ತಯಾರಿಸಿಕೊಂಡಿತು. ಈ ಇಡೀ ಪ್ರಾಜೆಕ್ಟ್ನಲ್ಲಿ ಅದ್ಭುತ ಏನೆಂದರೆ ವಾಟರ್ ರೀಸೈಕ್ಲಿಂಗ್ ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್. ಭಾರತ ಉತ್ತರ ಪೂರ್ವ ರಾಷ್ಟ್ರಗಳಾದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಿಂದ ಬರುವ ಟ್ರೀಟೆಡ್ ಸೀವೇಜ್ ಮತ್ತು ಕೃಷಿ ವ್ಯರ್ಥ ಜಲವನ್ನು ಒಂದು ಸ್ಮಾರ್ಟ್ ನೆಟ್ವರ್ಕ್ ಮೂಲಕ ಸಂಗ್ರಹಿಸಿ ರಾಜಸ್ಥಾನ ಸರಿಹದ್ದುವರೆಗೆ ತೆಗೆದುಕೊಂಡು ಹೋಗಿದೆ. ಅಲ್ಲಿ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಸ್ಥಾಪಿಸಿ ಆ ನೀರನ್ನು ಶುದ್ಧೀಕರಿಸಿ ಬೆಳೆಗಳಿಗೆ ಸೂಕ್ತವಾಗಿ ಬದಲಾಯಿಸುತ್ತಿವೆ. ಈ ಮಿಷನ್ನ ಮುಖ್ಯ ಹೆದೆಯ ಬಾಡ್ಮೇರ್ ವಾಟರ್ ಟ್ರೀಟ್ಮೆಂಟ್ ಕಾಂಪ್ಲೆಕ್ಸ್. ಇದನ್ನು ಏಷ್ಯಾದಲ್ಲೇ ಅತಿ ದೊಡ್ಡ ವೇಸ್ಟ್ ವಾಟರ್ ಪ್ಯೂರಿಫೈಯಿಂಗ್ ಸಿಸ್ಟಮ್ ಎಂದು ಭಾವಿಸಲಾಗಿದೆ. ಇದು ಪ್ರತಿದಿನ ಸುಮಾರು 60 ಲಕ್ಷ ಕ್ಯೂಬಿಕ್ ಲೀಟರ್ಗಳ ನೀರನ್ನು ಶುದ್ಧೀಕರಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕೇವಲ ಕಲುಷಿತ ನೀರನ್ನು ಮಾತ್ರವಲ್ಲದೆ ಅದರಲ್ಲಿರುವ ಖನಿಜಗಳು ಮತ್ತು ಪೋಷಕಗಳನ್ನು ಕೂಡ ಉಳಿಸುತ್ತಾರೆ. ಹೀಗೆ ಈ ನೀರು ಮಣ್ಣಿಗೆ ಇನ್ನೂ ಉಪಯೋಗಕರವಾಗುತ್ತದೆ. ಸ್ನೇಹಿತರೆ, ಈ ನೀರನ್ನು ಪೈಪ್ಲೈನ್ ನೆಟ್ವರ್ಕ್ ಮೂಲಕ ಜೈಸಲ್ಮೇರ್, ಜೋಧಪುರ್, ನಾಗೌರ್ ಹೊಲಗಳಿಗೆ ಕಳುಹಿಸುತ್ತಿದ್ದಾರೆ. ಇಲ್ಲಿ ಮೊದಲು 1 ಎಕರೆ ಹೊಲದಲ್ಲಿ ಏನೂ ಬೆಳೆಯುತ್ತಿರಲಿಲ್ಲ, ಆದರೆ ಈಗ ಅಲ್ಲಿ ಗೋಧಿ, ಜೋಳ, ಸಜ್ಜೆ, ತರಕಾರಿಗಳು ಎಲ್ಲಾ ಹಸಿರಾಗಿ ಬದಲಾಗಿದೆ. ಭಾರತ ಈ ಮಿಷನ್ನಲ್ಲಿ ನೀರಿನ ಹರಿವಿಗೆ ಅನುಗುಣವಾದ ತಂತ್ರಜ್ಞಾನವನ್ನು ತೋರಿಸಿದೆ. ಹಳೆಯ ಪಂಪಿಂಗ್ ಸಿಸ್ಟಮ್ ಬದಲು ಸೋಲಾರ್ ಪವರ್ ಆಧಾರಿತ ಟರ್ಬೋ ಪಂಪ್ಗಳನ್ನು ಹಾಕಿದೆ. ಮರುಭೂಮಿಯ ಬಿಸಿಲನ್ನು ಪವರ್ಗೆ ಬದಲಾಯಿಸುವ ಈ ವಿಧಾನ ಕೇವಲ ಅಗ್ಗವಲ್ಲ, ಪರಿಸರಕ್ಕೂ ದೊಡ್ಡ ವರವಾಗಿದೆ. ಸುಮಾರು 4,000 ಎಕರೆಗಳ ಪ್ರದೇಶದಲ್ಲಿ ವಿಸ್ತರಿಸಿದ ಈ ಸೋಲಾರ್ ಪಾರ್ಕ್ ಮೂಲಕ ಈ ಇಡೀ ನೀರಿನ ವ್ಯವಸ್ಥೆ ನಡೆಯುತ್ತಿದೆ. ಅಂದರೆ ಈಗ ಕರೆಂಟ್ ಬಗ್ಗೆ ಚಿಂತೆ ಮಾಡಬೇಕಿಲ್ಲ, ಡೀಸೆಲ್, ಪೆಟ್ರೋಲ್ ಅಗತ್ಯವಿಲ್ಲ. ಭಾರತ ಈ ಮಿಷನ್ನು ಸಂಪೂರ್ಣವಾಗಿ ಕ್ಲೀನ್ ಎನರ್ಜಿಯೊಂದಿಗೆ ಜೋಡಿಸಿದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಲಾಭದಾಯಕ ಮತ್ತು ಪರಿಸರಕ್ಕೆ ಸ್ನೇಹಿಯ ನೀರಿನ ಪ್ರಾಜೆಕ್ಟ್ಗಳಾಗಿ ಬದಲಾಗುತ್ತಿದೆ. ಆದರೆ ಸ್ನೇಹಿತರೆ, ಭಾರತದ ನಿಜವಾದ ಯೋಜನೆ ಇನ್ನೊಂದು ರೂಪದಲ್ಲಿದೆ. ಥಾರ್ ವಾಟರ್ ರಿವೈವಲ್ ಮಿಷನ್ ಕೇವಲ ಕೃಷಿಗಾಗಿ ಮಾತ್ರವಲ್ಲ, ವ್ಯೂಹಾತ್ಮಕ ದೃಷ್ಟಿಯೊಂದಿಗೂ ಕೂಡಿದೆ. ಇದು ಬಹಳ ಮುಖ್ಯ. ಈ ಪ್ರಾಜೆಕ್ಟ್ ಭಾರತ ಮತ್ತು ಪಾಕಿಸ್ತಾನ ಸರಿಹದ್ದಿಗೆ ಬಹಳ ಹತ್ತಿರದಲ್ಲಿದೆ. ಅಲ್ಲಿ ಜನರು ವಾಸಿಸಲು ಸಾಧ್ಯವಿಲ್ಲದ ಪ್ರದೇಶಗಳಲ್ಲಿ ಈಗ ನೀರು ಲಭ್ಯವಾಗುವುದರಿಂದ ಹೊಸ ವಸತಿಗಳು ರೂಪುಗೊಳ್ಳುತ್ತಿವೆ, ಹೊಸ ಇಂಡಸ್ಟ್ರೀಸ್ ಬರುತ್ತಿವೆ. ಸರಿಹದ್ದು ಪ್ರದೇಶಗಳಲ್ಲಿ ಭದ್ರತೆ ಮತ್ತು ಆರ್ಥಿಕ ಕಾರ್ಯಕಲಾಪಗಳು ಎರಡೂ ವೇಗವಾಗಿ ಬೆಳೆಯುತ್ತಿವೆ. ನೀವು ಅರ್ಥ ಮಾಡಿಕೊಳ್ಳಬಹುದು, ಮರುಭೂಮಿಯಲ್ಲಿ ಜೀವನ ಮತ್ತೆ ಬರುತ್ತಿರುವಂತೆ ದೇಶದ ಸರಿಹದ್ದುಗಳು ಕೂಡ ಬಲಗೊಳ್ಳುತ್ತವೆ. ಇದನ್ನೇ ಭಾರತ ವಾಟರ್ ವಾಲ್ ಡಿಫೆನ್ಸ್ ಎಂದು ಹೇಳುತ್ತಿದೆ. ಅಂದರೆ ನೀರಿನ ಮೂಲಕ ಸರಿಹದ್ದು ರಕ್ಷಣೆಗೆ ಒಂದು ಹೊಸ ವ್ಯೂಹ. ಆದರೆ ಸ್ನೇಹಿತರೆ, ಈ ಪ್ರಾಜೆಕ್ಟ್ ಮೂಲಕ ಭಾರತ ಪ್ರಪಂಚಕ್ಕೆ ತೋರಿಸಿದೆ, ನೀರಿನ ಸಂಕಟಕ್ಕೆ ಪರಿಹಾರ ಕೇವಲ ಮಳೆಯ ಮೇಲೆ ಆಧಾರಿತವಲ್ಲ ಎಂದು, ಅದು ನಿರ್ವಹಣೆ ಮತ್ತು ನಾವೀನ್ಯತೆಯ ಮೂಲಕವೂ ಸಾಧಿಸಬಹುದು ಎಂದು. ಉದಾಹರಣೆಗೆ, ಈ ಪ್ರಾಜೆಕ್ಟ್ನಲ್ಲಿ ವಾಟರ್ ಬ್ಯಾಂಕಿಂಗ್ ಸಿಸ್ಟಮ್ನು ಸ್ಥಾಪಿಸಿದ್ದಾರೆ. ಅಂದರೆ ವಾತಾವರಣದಲ್ಲಿ ಹೆಚ್ಚು ನೀರು ಇದ್ದರೆ ಆ ಹೆಚ್ಚು ನೀರನ್ನು ಭೂಗತ ಡ್ಯಾಂಗಳಲ್ಲಿ ಸಂಗ್ರಹಿಸುತ್ತಾರೆ. ಅದರ ಮೂಲಕ ಬೇಸಿಗೆಯಲ್ಲಿ ಆ ನೀರು ಉಪಯೋಗಕ್ಕೆ ಬರುತ್ತದೆ. ಆ ನೀರನ್ನು ಭೂಗತ ಪೈಪ್ಲೈನ್ಗಳ ಮೂಲಕ ನೀರಿನ ಸಹಾಯ ತಲುಪದ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗುತ್ತದೆ. ಈಗ ನೀವು ಆಲೋಚಿಸಿ, ಇದು ಎಷ್ಟು ದೊಡ್ಡ ದೃಷ್ಟಿಕೋನ ಎಂದು. ಭಾರತ ತನ್ನ ಮರುಭೂಮಿ ಸ್ಥಳಗಳನ್ನು ಹಸಿರು ಭೂಮಿಗಳಾಗಿ ಬದಲಾಯಿಸುತ್ತಿದೆ.
ಅದು ತಂತ್ರಜ್ಞಾನ, ಪರಿಸರ, ವ್ಯೂಹ ಎಲ್ಲವನ್ನೂ ಸಮತೋಲನದಲ್ಲಿ ಇರಿಸುತ್ತಾ. ಸ್ನೇಹಿತರೆ, ಇದರ ಪ್ರಭಾವ ಈಗ ಸ್ಪಷ್ಟವಾಗಿ ಕಾಣುತ್ತಿದೆ. ಅದರೊಂದಿಗೆ ಸಕಾಲದಲ್ಲಿ ಮಳೆಗಳು ಸುರಿಯುತ್ತಿವೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ರಾಜಸ್ಥಾನದ ಪೂರ್ವ ಭಾಗದ ಭೂಮಿಗಳಲ್ಲಿ 17% ಅಭಿವೃದ್ಧಿ ಕಾಣುತ್ತದೆ. ಜೈಸಲ್ಮೇರ್, ಬಾಡ್ಮೇರ್ ಪ್ರದೇಶಗಳು, ಅಲ್ಲಿ ಮೊದಲು ಯಾವ ಗಿಡಗಳೂ ಇರಲಿಲ್ಲ, ಆದರೆ ಈಗ ಅಲ್ಲಿ ಹಸಿರು ಹೊಲಗಳು ಕಾಣುತ್ತಿವೆ. ಈಗ ಆಲೋಚಿಸಿ, ಅದು ಒಂದು ಕಾಲದಲ್ಲಿ ಭಾರತಕ್ಕೆ ಒಣಗಿದ ಗಾಯದಂತೆ ಅನಿಸುತ್ತಿತ್ತು. ಆದರೆ ಈಗ ಪ್ರಪಂಚದಲ್ಲೇ ದೊಡ್ಡ ನೀರಿನ ಅದ್ಭುತವಾಗಿ ಬದಲಾಗುತ್ತಿದೆ. ಭಾರತ ತೋರಿಸಿದೆ, ಉದ್ದೇಶ ದೇಶ ನಿರ್ಮಾಣಕ್ಕಾಗಿ ಇದ್ದರೆ ಮರಳಿನಲ್ಲೂ ಜೀವನವನ್ನು ಹುಟ್ಟಿಸಬಹುದು ಎಂದು. ಇದೇ ವ್ಯತ್ಯಾಸ ಭಾರತ ಮತ್ತು ಉಳಿದ ಪ್ರಪಂಚದ ನಡುವೆ. ಇತರ ದೇಶಗಳು ಸಂಪನ್ಮೂಲಗಳನ್ನು ತಿನ್ನುತ್ತಿರುವಾಗ ಭಾರತ ಸಂಪನ್ಮೂಲಗಳನ್ನು ಹುಟ್ಟಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಯಾರಾದರೂ ಮರುಭೂಮಿಯಲ್ಲಿ ಏನೂ ಇಲ್ಲ ಎಂದು ಹೇಳುವುದನ್ನು ಕೇಳಿದರೆ ಅವರಿಗೆ ಹೇಳಿ, ಇದು 2025 ಭಾರತ ಇಲ್ಲಿ ಮರುಭೂಮಿಯಲ್ಲೂ ನೀರನ್ನು ತರುತ್ತದೆ ಮತ್ತು ನೀಡುತ್ತದೆ. ಸೋ ಸ್ನೇಹಿತರೆ, ಈ ಮಾಹಿತಿ ಹೇಗನಿಸಿತು ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್.